ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಆಶಾರಾಣಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಸೊ ಅದಕ್ಕೋಸ್ಕರ ನಾವು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲಿಗೆ ಹೊರಟಿದ್ದೀವಿ. ಮೈ ಗಾಡ್, ಇದು ನನ್ನ ತುಂಬ ದಿವಸದ ಡ್ರೀಮು. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಹೋಗ್ಬೇಕಂತ. ಸೊ ಇವತ್ತು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಸ್ಟಿಕ್ಕರೇ ಬಿದ್ದೋಗಿದೆ. ನನಗೆ ಯಾವಾಗಲೂ ಇದೆ ಪ್ರಾಬ್ಲಮ್ಮು. ಸ್ಟಿಕ್ಕರ್ ಇಟ್ಕೊಂಡು ಬರ್ತೀನಿ, ಈ ನನ್ನ ಕ್ರೀಮ್ ಇದೆಯಲ್ಲ, ಇದು ಫುಲ್ಲು ಒಂಥರ ಆಯ್ಲಿ ಟೈಪ್ ಆಯಿತಾ, ಅದಕ್ಕೆ ಅದು ನನ್ನ ಸ್ಟಿಕ್ಕರೇ ನಿಲ್ಲೋದಿಲ್ಲ. ಯಾವಾಗಲೂ ಸ್ಟಿಕ್ಕರೇ ಬಿದ್ದೋಗ್ಬಿಡುತ್ತೆ. ಬಟ್ ಈ ಕ್ರೀಮ್ ಹಾಕಿದ್ಮೇಲೆ ನಂಗೆ ಪಿಂಪಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ಅದಕ್ಕೋಸ್ಕರ ನನಗೆ ಈ ಕ್ರೀಮ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದಕ್ಕೆ ಚೇಂಜ್ ಮಾಡ್ತಾ ಇಲ್ಲ. ನನ್ನ ಸ್ಟಿಕ್ಕರ್ ಹೋಯಿತು. ವಾವ್, ಇದು ಬಸವಣ್ಣ ಸ್ಟ್ಯಾಚು ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಇಲ್ಲೊಂದೇನಿದೆ, ಇದು ಗುರುಕುಲ ಸ್ಕೂಲ್ ಇರಬೇಕಿದು. ಹೌದು, ಸ್ಕೂಲ್ ಇದು. ಬೆಟ್ಟ ರಾಮನಗರದ ಬಂಡಿ. ಬರೀ ಬಂಡೆಗಳೇ. ಇನ್ನೇ ನಿಯರ್ ಟು ಗೌಡಗಿರಿ ಚಾಮುಂಡೇಶ್ವರಿ ಟೆಂಪಲ್. ವಾವ್, ಫೈನಲಿ ರೀಚ್ಡ್. ಇಲ್ಲೆಲ್ಲ ನೋಡಿ ಕಾಯಿಗಳನ್ನ ಕಟ್ಟಿದ್ದಾರೆ, ಹರಕೆದು ಕಾಯಿಗಳು. ರೀಚ್ಡ್ ಹೋಮ್. ಅಲ್ಲ, ಡೈಲಿ ಮಳೆ ಬರುತ್ತೆ, ಡೈಲಿ ಮೋಡ ಇರುತ್ತೆ. ಇವತ್ತು ಎಂಥ ಬಿಸಿಲು ಅಂದರೆ, ನಾನು ಬೆಳಿಗ್ಗೆ ಮನೆಯಿಂದ ಹೊರಟಾಗಿಂದ ಟೆಂಪಲಿಂದ ವಾಪಸ್ ಮನೆಗೆ ಬರೋವರೆಗೂ ಅಷ್ಟು ಬಿಸಿಲು. ಯಪ್ಪ, ಸಾಕಾಗಿ ಹೋಯ್ತು ಈ ಬಿಸಿಲಲ್ಲಿ. ನಾನು ಮೊದಲೇ ಕಲರ್ ಕಮ್ಮಿ, ಸಾಕಾಗೋಯ್ತು ಈ ಬಿಸಿಲಲ್ಲಿ. ಓ ಮೈ ಗಾಡ್. ಇವಾಗ ಕುಕ್ ಬೇರೆ ಮಾಡಬೇಕು. ನನ್ನ ಹಸ್ಬೆಂಡ್ ಕಂಪನಿಗೆ ಹೋಗಿದ್ದಾರೆ, ಅವ್ರು ಬರೋ ಅಷ್ಟರಲ್ಲಿ ಏನಾದರೂ ಕುಕ್ ಮಾಡಬೇಕು. ಬನ್ನಿ ಅಡುಗೆ ಮಾಡೋಣ. ನಾನಿವಾಗ ಪನ್ನೀರ್ ಮಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಕಡಾಯಿಗೆ ಸ್ಟವ್ ಆನ್ ಮಾಡ್ಕೊಳ್ತೀನಿ ರೀ. ಪ್ಯಾನ್ ಬಿಸಿ ಆದಮೇಲೆ ಇವಾಗ ಇದಕ್ಕೆ ನಾವು ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ನಾನೊಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಆನಿಯನ್ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಇದಕ್ಕೆ ಇವಾಗ ಶುಂಠಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಗೋಡಂಬಿಗಳನ್ನ ಹಾಕೊಳ್ತಾ ಇದ್ದೀನಿ. ಈಗ ಟೊಮೆಟೊಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಬೇಕು.
ಈ ಟೊಮೆಟೊಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಕುಕ್ ಮಾಡ್ಕೊಳ್ಬೇಕು. ಆಯಿತಾ? ಮಾಡ್ಕೊಳ್ತೀನಿ. ಒಂದು 5 ಮಿನಿಟ್ಸ್ ಇದನ್ನು ಹೀಗೆ ಕುಕ್ ಮಾಡ್ಕೊಳ್ಬೇಕು. ನಾನು ಈಗಲೇ ಕೊರಿಯಾಂಡರ್ ಲೀವ್ಸ್ ಆಲ್ಸೋ ಆ್ಯಡ್ ಮಾಡ್ಕೊಳ್ತೀನಿ. ಇದು ಕೂಡ ಸಾಫ್ಟಾಗಿ ಬೇಯಲಿ. ಏನು ಇಷ್ಟಿಷ್ಟುದಕ್ಕೆ ಹಾಕಿದ್ದೀನಿ ಅಂತ ಅನ್ಕೋತಿದ್ದೀರಾ? ಇದು ಫ್ರೈ ಆದಮೇಲೆ ಮೆತ್ತಗಾಗ್ಬಿಡುತ್ತೆ. ಮತ್ತು ಗ್ರೈಂಡ್ ಕೂಡ ಮಾಡ್ಕೊಳ್ತೀನಲ್ಲ, ಅದಕ್ಕೆ ಹಿಂಗೆ ಹಾಕಿರೋದು. ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಲ್ಲ, ಹೀಗೆ ಉದ್ದ ಉದ್ದ ಹಾಕಿರೋದು. ಮತ್ತು ಏನಪ್ಪ ಹಿಂಗೆ ಅವನು ಮರದ ಥರ ಹಾಕ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡ್ಬೇಡಿ ಯಾರೂ. ಇದು ಇವಾಗ ಬೆಂದ ಮೇಲೆ ಸಾಫ್ಟ್ ಆಗುತ್ತೆ ನೋಡಿ. ಅವಾಗ ಕೊತ್ತಂಬರಿನೇ ಕಾಣಿಸಲ್ಲ, ಇಷ್ಟು ಕಾಣಿಸುತ್ತೆ ಅವಾಗ. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಆಯಿತಾ? ನೋಡಿ ಕೊತ್ತಂಬರಿ ಹೆಂಗಾಗೋಯ್ತು. ಆವಾಗಲೇ ಹೆಂಗಿತ್ತು, ಇವಾಗ ನೋಡಿ ಹೇಗಾಗಿದೆ. ನೋಡಿ ಇವಾಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದನ್ನು ನಾವು ತಣ್ಣಗಾಗಬೇಕಿದು. ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ಫುಲ್ ತಣ್ಣಗಾಗಲಿ. ಆಯಿತಾ? ಅಷ್ಟರಲ್ಲಿ ನಾನು ಹೋಗಿ ಪನ್ನೀರ್ ಕಟ್ ಮಾಡ್ಕೊಳ್ತೀನಿ. ಇದು ಫುಲ್ ತಣ್ಣಗಾಗಲಿ. ನೋಡಿ ಇವಾಗ ಇದು ತಣ್ಣಗಾಗಿದೆ. ನಾನಿವಾಗ ಮಿಕ್ಸಿ ಜಾರ್ಗೆ ಇನ್ನು ಏನೇನು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ, ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಬಟ್ ಗರಂ ಮಸಾಲ ಖಾಲಿ ಆಗಿಬಿಟ್ಟಿದೆ, ನಾನು ಹಾಕ್ಕೊಳ್ತಾ ಇಲ್ಲ. ಆದಷ್ಟು ಇದು ಲೈಟಾಗಿದ್ರೇ ಚೆಂದ. ಹೆವಿ ಸ್ಪೈಸಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿರೋದಿಲ್ಲ. ಇಷ್ಟೇ ಸಾಕು. ನಾನಿವಾಗ ಇದನ್ನು ಗ್ರೈಂಡ್ ಮಾಡ್ಕೊಬರ್ತೀನಿ. ವಾಟರ್ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಮಸಾಲ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಈಗ ರೆಡಿಯಾಗಿದೆ. ಇವಾಗ ಇದೇ ಪ್ಯಾನಿಗೆ ಇನ್ನೂ ಒಂದು 4 ಸ್ಪೂನು ಇದು ಆಯಿಲ್ ಹಾಕ್ಕೊಬಿಟ್ಟು ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಪ್ಯಾನಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದ ತಕ್ಷಣವೇ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ನೋಡಿ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಆರಬೇಡ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ನನಗೆ ತುಂಬ ತಿಕ್ಕಾಗಿದ್ದರೆ ಇಷ್ಟ ಆಗೋದಿಲ್ಲ. ಸೊ ನನಗೆ ರೈಸಿಗೆ ಕೂಡ ಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ ವಾಟರ್ ಜಾಸ್ತಿನೇ ಹಾಕ್ಕೊಳ್ತೀನಿ. ನೀವು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ. ಓಕೆನಾ? ಇದಕ್ಕಿವಾಗ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನಿವಾಗ ಒಂದು 10 ಮಿನಿಟ್ಸು ಕುದಿಯೋಕ್ಕೆ ಬಿಡಬೇಕು. ನೋಡಿ ಇವಾಗ ಇದು ಕುದಿ ಹತ್ತಿದೆ. 10 ಮಿನಿಟ್ಸ್ ಆಯಿತು. ನಾನು ಇವಾಗ ಇದಕ್ಕೆ ಬಟಾಣಿಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ಬಟಾಣಿ ಕೂಡ ಒಂದು 5 ಮಿನಿಟ್ಸ್ ಕುಕ್ ಆಗಬೇಕು. ಇದು 5 ಮಿನಿಟ್ ಕುಕ್ ಆದಮೇಲೆ ನಾವು ಇದಕ್ಕೇ ಪನ್ನೀರ್ ಹಾಕ್ಕೊಳ್ಬೇಕು. ಇದು 5 ಮಿನಿಟ್ ಕುಕ್ ಆಗಲಿ. ಬಟಾಣಿ ಹಾಕಿ 5 ಮಿನಿಟ್ಸ್ ಆಗಿದೆ. ನೋಡಿ ಬಟಾಣಿ ಎಲ್ಲ ಬೆಂದಿದೆ. ಇವಾಗ ನಾವು ಪನ್ನೀರ್ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಪನ್ನೀರ್ನ ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 500 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಅದಕ್ಕೆ ಇಷ್ಟು ಗ್ರೇವಿ ಮಾಡ್ಕೊತಾ ಇರೋದು. ಇವಾಗ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ. ಅಮ್ಮ ಸಿಡಿ ಬೇಡ, ಭಯ ಆಗುತ್ತೆ. ನೋಡಿ ಪನ್ನೀರ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಪನ್ನೀರ್ನ ಒಂದು 5 ಮಿನಿಟ್ಸು ಕುಕ್ ಮಾಡ್ಕೊಳ್ಬೇಕು. ಆವಾಗ ಪನ್ನೀರ್ ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇದೊಂದು 5 ಮಿನಿಟ್ಸ್ ಕುಕ್ ಆಗಲಿ.
ನೋಡಿ ಪನ್ನೀರ್ ಗ್ರೇವಿ ಈ ರೀತಿ ರೆಡಿಯಾಗಿದೆ. ಇದು ಆಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಈಗ ತಾನೇ ಆಫ್ ಮಾಡಿರೋದ್ರಿಂದ ಹಿಂಗೆ ನಿಮಗೆ ಕಾಣಿಸ್ತದೆ. ಇನ್ನು ಇದು ತಿಕ್ಕಾಗುತ್ತೆ. ಓಕೆ, ಪನ್ನೀರ್ ಗ್ರೇವಿ ರೆಡಿ. ಪನ್ನೀರ್ ಗ್ರೇವಿಗೆ ದೋಸೆ ಮಾಡ್ಕೊಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಪ್ಲೀಸ್ ಎಲ್ಲರೂ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.